ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮಲ್ಲಿ ಶ್ವೇತಾ ಶಶಿಧರ್ ಹೆಮ್ಮಾಡಿ. ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡುವ ಅಂತ ದಾಲ್ ಕಿಚಡಿ. ನಾನು ಹೆಸರು ಬೇಳೆ 3/4 ಕಪ್ ತೊಗೊಂಡಿದ್ದೇನೆ ಹಾಗೂ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಅಕ್ಕಿ ಹೆಸರು ಬೇಳೆನ ಚೆನ್ನಾಗಿ ತೊಳೆದು 15 ನಿಮಿಷ ಏನು ಮಾಡಬೇಕು, ನೆನೆಸಬೇಕು. ನೆನೆಸೋಕ್ಕಿಟ್ಟು ನಾವು ಬೇರೆ ತಯಾರಿ ಮಾಡಿಕೊಳ್ಳುವ. ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕಿ ಬೇ ಲೀಫ್ ಹಾಕಿದ್ದೇನೆ. ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೇನೆ. ನಂತರ 2 ಚಮಚ ಜೀರಿಗೆಯನ್ನು ಹಾಕಬೇಕು. ನಂತರ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಕೊಂಡ 1 ಈರುಳ್ಳಿಯನ್ನು ಹಾಕಿ ಕೈಯಾಡಿಸಬೇಕು. ನಾನಿವತ್ತು ಹಸಿಮೆಣಸಿನ ಪೇಸ್ಟನ್ನು ಕ್ಯೂಬ್ ಮಾಡಿದ್ದೇನೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕ್ಯೂಬ್ ಮಾಡಿದ್ದೇನೆ. ಅದನ್ನೇ ಹಾಕ್ತಾ ಇದ್ದೇನೆ. 3 ಕ್ಯೂಬ್ ಹಸಿಮೆಣಸಿನ ಪೇಸ್ಟ್ ಹಾಗೂ 1 ಕ್ಯೂಬ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ನಂತರ ಇದಕ್ಕೆ ನಾವು ನೆನೆಸಿಕೊಂಡ 15 ನಿಮಿಷ ನೆನೆಸಿಟ್ಟ ಬೇಳೆ ಹಾಗೂ ಅಕ್ಕಿ ಮಿಶ್ರಣ ಹಾಕಬೇಕು. ಹಳದಿ ಪುಡಿಯನ್ನು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ಇದೆರಡು ಹಸಿ ವಾಸನೆ ಹೋಗುವ ಕೈಯಾಡಿಸಿ ಇದಕ್ಕೆ ಸುಮಾರು 7 ಕಪ್ ನೀರನ್ನು ಹಾಕಬೇಕು. ಯಾವ ಕಪ್ಪಲ್ಲಿ ನೀವು ಬೇಳೆ ಮತ್ತು ಅಕ್ಕಿ ತಗೊಂಡು 7 ಕಪ್ ನೀರು 7 ಸೀಟಿ ಆಗಬೇಕು. 7 ಸೀಟಿ ಆದರೆ ಏನಾಗುತ್ತೆ, ಇದು ಪರ್ಫೆಕ್ಟಾಗಿ ಬರುತ್ತೆ. ಇದು ಸಣ್ಣ ಕುಕ್ಕರ್ ಆದ್ದರಿಂದಾಗಿ 7 ಸೀಟಿ. ಅಕಸ್ಮಾತ್ ದೊಡ್ಡ ಕುಕ್ಕರಲ್ಲಿ ನೀವು ಮಾಡ್ತೀರಿ ಅಂದರೆ ಸುಮಾರು 4 ರಿಂದ 5 ಸೀಟಿ ಸಾಕಾಗುತ್ತೆ. ಈಗ ಬಿಸಿಯಾದ ಹೆಲ್ದಿಯಾದ ದಾಲ್ ಕಿಚಡಿ ರೆಡಿಯಾಗಿದೆ. ಈ ಬಿಸಿಯಾದ ದಾಲ್ ಕಿಚಡಿಯನ್ನು ತುಪ್ಪ ಹಾಕಿ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಈಸಿಯಾದ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ.